ಸರ್ ನಮಸ್ಕಾರ. ನಮಸ್ಕಾರ ಸರ್. ನೀವು ಬಾಯಿಸ್ಟಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಅಂಬೇಡ್ಕರ್ ವಾರ್ಡಿಂದ ನಿಮ್ಮ ಶ್ರೀಮತಿಯವ್ರನ್ನ ಎಲೆಕ್ಷನ್ ನಿಲ್ಲಿಸ್ತೀರಿ ಅಂತ ಒಂದು ಮಾಹಿತಿ ಇದೆ. ಹೌದು ಸರ್. ಈಗ ನಿಮ್ಮ ಸಂಬಂಧಿಕರೇ ಒಬ್ಬರು ಅದೇ ವಾರ್ಡ್ನಿಂದ ಎಲೆಕ್ಷನ್ ನಿಲ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಅದು ಸತ್ಯನಾ ಸುಳ್ಳು? ಅವ್ರು ನಿಲ್ತಾ ಇದ್ದಾರೆ ಸರ್. ಅವ್ರು ಬೇರೆ ಪಕ್ಷದಿಂದ ನಿಂತ್ಕೊತಾ ಇದ್ದಾರೆ, ಅದು ಸತ್ಯ. ಅದು ಹೌದಾ? ಅವರು ನಿಮ್ಮ ಸಂಬಂಧಿಕರು ನಿಂತಿದ್ದ ಪಕ್ಷದಲ್ಲಿ ನೀವು ಕಡೆ ಸಮಯದಲ್ಲಿ ನೀವು ಹಿಂಜರಿತೀರಿ ಅನ್ನೋ ಒಂದು ಮಾಹಿತಿ ಕೇಳಿಬಂದೈತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಸರ್, ನಾವು ನಿಂತ್ಕೊತಾ ಇರೋದು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಕಾಂಕ್ಷಿಯಾಗಿ. ನಾವು ಇನ್ನೊಂದು ಪಕ್ಷದ ಆಕಾಂಕ್ಷಿಯಾಗಿ ನಿಂತ್ಕೊತಾ ಇಲ್ಲ. ನಾವು ಅವತ್ತು ಮೂಲತಃ ಕಾಂಗ್ರೆಸ್ಸಿಂದನೇ, ಲಾಸ್ಟ್ ಟೈಮೂ ಕಾಂಗ್ರೆಸ್ಸಿಂದನೇ ನಾವು ನಿಂತಿದ್ದೀವಿ. ಲಾಸ್ಟ್ ಟೈಮ್ ಕಾಂಗ್ರೆಸ್ಸಿಂದ ನಮ್ಮ ಅಲ್ಪ ಮತಗಳಿಂದ ಸೋತಿದ್ದೀನಿ. ಅದು ಬಿಟ್ಟು ನಾವು ಇನ್ನೊಬ್ಬರು ಬಾಗಿಲು ತಟ್ಟೋ ಕೆಲಸ ನಮ್ಗೆ ಬೇಡ ಸರ್. ಅಲ್ಲ ಸರ್, ನೀವು ಬೇರೆ ಪಕ್ಷದ ಬಾಗಿಲು ತಟ್ತೀರಿ ಅಂತಲ್ಲ, ನೀವು ಸೈಲೆಂಟ್ ಆಗ್ತೀರಿ ಅನ್ನೋ ಒಂದು ಮಾಹಿತಿ ಬಂದಿದೆ. ಅದು ಶುದ್ಧ ಸುಳ್ಳು ಸರ್. ನಮಗೆ ಅದು ಅಪಪ್ರಚಾರ ಯಾರು ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಊಹಾಪೋಹಗಳು ಮಾತುಗಳು ನಾವು ಕಿವಿ ಕೊಡಲ್ಲ. ನಮ್ಮದು ಒಂದೇ ನಿರ್ಧಾರ. ನಮ್ಮ ಪಕ್ಷದಿಂದ ನಮಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ನಾವು ನಮ್ಮ ಪಕ್ಷದ ಪರವಾಗಿ ನಿಂತ್ಕೊಂಡು ನಾವು ಅಭ್ಯರ್ಥಿ ನಮ್ಮ ಶ್ರೀಮತಿಯವ್ರು ನಿಲ್ಲಿಸಿ ನಾವು ಗೆಲ್ಲಿಸೋ ಕಡೆ ನಾವು ಇದು ಮಾಡ್ತಾ ಇದೀವಿ ಸರ್. ಯಾರೇ ನಿಂತರೂ ಸರಿ ನೀವು ಇಂಜರಿ ಅಂತ ನಾವು ಯಾವುದೇ ಕಾರಣಕ್ಕೂ ನಾನು ಇಂಜರಿ ಅಲ್ಲ ಸರ್. ಯಾಕೆ ಅಪಪ್ರಚಾರ ಇದ್ದಾಯ್ತೋ ಅದೆಲ್ಲ ಸುಳ್ಳು ಅಂತ? ಸುಳ್ಳು ಸರ್, ಅದು ಸುಳ್ಳು, ಊಹಾಪೋಹ. ಯಾಕಂದರೆ ಇದು ಈ ಥರನ ಮಾಡಿ ನಮಗೆ ಹೈಜಾಕ್ ಮಾಡಿಬಿಟ್ಟು ನಮ್ಮನ್ನು ಇದು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ದಯವಿಟ್ಟು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀನಿ, ಸಾರ್ವಜನಿಕರ ಗಮನಕ್ಕಿರಲಿ ಇದು. ನಾನು ಯಾವುದೇ ಕಾರಣಕ್ಕೂ ಮುಂದಿಟ್ಟ ಹೆಜ್ಜೆ ಇನ್ನಿಡಲ್ಲ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಮುಖಂಡ, ಈ ಬಾಯಿಸ್ಟಹಳ್ಳಿ ಗ್ರಾಮದ ಮುಖಂಡ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ಅದು ಸಂಬಂಧ ಬೇರೆ ಸರ್. ಇದು ಚುನಾವಣೆಯಲ್ಲಿ ನಾವು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿತಾ ಇದ್ದೀವಿ. ಈ ಸಂಬಂಧ ಎಲ್ಲ ಇದರಲ್ಲಿ ಬರಲ್ಲ ಸರ್, ಯಾವುದೇ ಕಾರಣಕ್ಕೂ ಬರಲ್ಲ. ನಾವು ನಮ್ಮದು ಒಂದೇ ಧ್ಯೇಯ. ನಮ್ಮ ಪಕ್ಷದ ಒಂದು ಸೀಟ್ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಪರವಾಗಿ ನಾವು ನಾವು ನಿಷ್ಠೆಯಿಂದ ಓಡಾಡಿ ನಮ್ಮ ಶ್ರೀಮತಿಯನ್ನು ಗೆಲ್ಲಿಸ್ಕೊಂಡು ನಮ್ಮ ಪಕ್ಷದ ಒಂದು ಹೆಸರನ್ನು ನಾವು ಎತ್ತಿಡಿಬೇಕು ಅಂದ್ಬಿಟ್ಟು ನಮ್ಮದು ಮುಂದೆ ಗುರಿ ಇದೆ ಸರ್. ನಾವು ಯಾವುದೇ ಕಾರಣಕ್ಕೂ ಯಾರೇ ಎಷ್ಟೇ ಆ ಊಹಾಪೋಹಗಳು ಮಾತಾಡಿದ್ರು ನಾನು ಹಿಂದೆ ಹೆಜ್ಜೆ ಇಡೋನಲ್ಲ. ನಾನು ಮುಂದೆ ಹೆಜ್ಜೆ ಇಟ್ಟಿದ್ದೀನಿ. ನಮ್ಮ ಪಕ್ಷದ ಪರವಾಗಿ ಹೋರಾಡ್ತೀನಿ. ನಮ್ಮ ಸರ್ಕಾರದ ಸಿದ್ದರಾಮಣ್ಣವರು, ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ, ನಮ್ಮ ಮಾಜಿ ಶಾಸಕರಾದ ವೆಂಕಟರಾಮಯ್ಯನ ಸಾರಥ್ಯದಲ್ಲಿ ನಾವು ಮುಂದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಈ ಗ್ರಾಮದಲ್ಲಿ ಮತ ಕೇಳಿ ನಾನು ಮುಂದೆ ನಮ್ಮ ಗೆಲುವಿಗೋಸ್ಕರ ಶ್ರಮಿಸ್ತೀವಿ ಸರ್ ನಾವು.